ವಿಜೇಂದ್ರ ಆಪ್ತರಿಗೆ ಯತ್ನಾಳ್ ರೆಬೆಲ್ಸ್ ಕೌಂಟರ್. ವಿಜೇಂದ್ರಗೆ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲು ಈಗ ಒಂದು ಪಕ್ಕಾ ಪ್ಲಾನ್ ಕೂಡ ರೆಡಿಯಾಗಿರುವಂಥದ್ದು. ಸತತ 4 ತಿಂಗಳಿಂದ ವಿಜೇಂದ್ರ ವಿರುದ್ಧ ತಂತ್ರವನ್ನು ಮಾಡ್ಕೊಂಡು ಬಂದಿರುವಂತಹದ್ದು. ಮತ್ತೆ ರೆಬೆಲ್ಸ್ ಟೀಮ್ ಹೊಸ ತಂತ್ರಕ್ಕೆ ಸಜ್ಜಾಗುತ್ತಿದೆ. ಹಾಗಾದರೆ ಯತ್ನಾಳ್ ಬಣದಲ್ಲಿ ಇನ್ನೂ ಬತ್ತಳಿಕೆ ಇದೆಯಾ? ರೆಬೆಲ್ಸ್ ಬಣ ಮಾಡಿರೋ ಹೊಸ ತಂತ್ರಗಳೇನು? ವಿಜೇಂದ್ರ ಅವರನ್ನು ಕೆಳಗಿಳಿಸಲೇಬೇಕು ಅಂತೇಳಿ ಕಳೆದ 4 ತಿಂಗಳಿಂದಲೂ ಕೂಡ ಯತ್ನಾಳ್ ಅವರ ಬಣ ಪ್ರತಿನಿತ್ಯ ಒಂದಲ್ಲ ಒಂದು ತಂತ್ರಗಾರಿಕೆಯನ್ನು ಮಾಡಿಕೊಂಡು ಬರ್ತಲೇ ಇದೆ. ಆದ್ರೀಗ ಅದು ಅಷ್ಟೊಂದು ಯಶಸ್ಸು ಕೂಡ ಆಗಿಲ್ಲ. ಈಗಾಗಲೇ ಅಮಿತ್ ಶಾ ಕೂಡ ಬಂದರು. ಹೈಕಮಾಂಡ್ನ ಪ್ರತಿಯೊಬ್ಬರೂ ಕೂಡ ರಾಜ್ಯದ ನಾಯಕಗಳಿಗೆ ತುಂಬ ಸೂಕ್ಷ್ಮವಾಗಿ ನಡೆದುಕೊಂಡು ಹೋಗಬೇಕು ನೀವು ಅಂತ ಹೇಳಿ ಒಂದಷ್ಟು ಮೆಸೇಜನ್ನು ಕೂಡ ಕೊಟ್ಟಿದ್ರು ಕೂಡ ಯತ್ನಾಳ್ ಅವರ ಬಣ ಮಾತ್ರ ವಿಜೇಂದ್ರ ಅವ್ರನ್ನ ಶತಾಯಗತಾಯ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅಂತೇಳಿ ಪಣ ತುಟ್ಟರಂಗೆ ಕಾಣ್ತಿದೆ. ಹಾಗಾದರೆ ರೆಬೆಲ್ಸ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಯತ್ನಾಳ್ ಅವರು ಮತ್ತೆ ಏನೆಲ್ಲ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ? ವಿಜೇಂದ್ರ ಅವರ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಹೇಳಿ ಈ ರೀತಿಯಾಗಿ ವಿಜೇಂದ್ರ ವಿರುದ್ಧ ಮತ್ತೆ ಮುನಿಸಿಕೊಂಡ ರೆಬೆಲ್ಸ್. ಲಿಂಗಾಯತ ಮುಖಂಡರ ಸಭೆ ನಡೆಸಿದ ಯತ್ನಾಳ್ ಬಣ. ಲಿಂಗಾಯತರ ಮನವೊಲಿಸಲು ಯತ್ನಾಳ್ ಬಣ ಸಿದ್ಧತೆ. ಲಿಂಗಾಯತ ಉಪ ಪಂಗಡಗಳನ್ನು ಸೆಳೆಯಲು ಈಗಾಗಲೇ ಯತ್ನಾಳ್ ಕೂಡ ಪ್ಲಾನ್ ಮಾಡಿಕೊಂಡಿರುವಂಥದ್ದು. 2028ರ ಚುನಾವಣೆ ಸಿದ್ಧತೆ ಮಾಡಿಕೊಳ್ಳುತ್ತಿರುವಂತಹ ರೆಬೆಲ್ಸ್ ಟೀಮ್ ಲಿಂಗಾಯತ ಸಭೆ ನಡೆಸುವ ಮೂಲಕ BY ವಿಜೇಂದ್ರ ಅವರ ಬಣಕ್ಕೆ ಟಕ್ಕರ್ ಕೊಡ್ತಿರುವಂತಹದ್ದು. ಹಾಗಾದರೆ BY ವಿಜೇಂದ್ರ ಬಣದ ಮುಂದಿನ ನಡೆ ಏನು? ಬಿಜೆಪಿಯ ಆಂತರಿಕ ಜಗಳ ಇದೆಯಲ್ಲ, ಅದು ಇಲ್ಲಿಗೆ ಮುಗಿಯೋ ಲಕ್ಷಣ ಕಾಣ್ತಾ ಇಲ್ಲ. ವಿಜೇಂದ್ರ ಅವರನ್ನು ಹೇಗಾದರೂ ಮಾಡಿ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅಂತೇಳಿ ಈಗಾಗಲೇ ರೆಬೆಲ್ಸ್ ಟೀಮ್ ಯತ್ನಾಳ್ ಅವರ ಬಣ ಇದೆಯಲ್ಲ, ಆ ಬಣ ಒಂದಲ್ಲ ಒಂದು ಕಸರತ್ತನ್ನು ಮಾಡ್ತಲೇ ಇರುವಂತಹದ್ದು. ವಿಜೇಂದ್ರ ವಿರುದ್ಧ ಈಗಾಗಲೇ ಮತ್ತೆ ಮುನಿಸಿಕೊಂಡಂತಹ ರೆಬೆಲ್ಸ್ ಟೀಮ್ ಲಿಂಗಾಯತ ಮುಖಂಡರ ಸಭೆ ನಡೆಸಿದ ಯತ್ನಾಳ್ ಬಣ. ಲಿಂಗಾಯತರನ್ನು ಮನವೊಲಿಸಲು ಈಗಾಗಲೇ ಯತ್ನಾಳ್ ಬಣ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂತಹದ್ದು. ಲಿಂಗಾಯತ ಉಪ ಪಂಗಡಗಳನ್ನು ತನ್ನತ್ತ ಸೆಳೆಯಲು ಯತ್ನಾಳ್ ಅವರು ಈಗ ಪ್ಲ್ಯಾನ್ ಕೂಡ ಮಾಡಿಕೊಂಡಿರುವಂಥದ್ದು. 2028ರ ಚುನಾವಣೆ ಇದೆಯಲ್ಲ, ಈ ಚುನಾವಣೆಗೆ ಈಗಾಗಲೇ ರೆಬೆಲ್ಸ್ ಟೀಮ್ ಸಿದ್ಧತೆಯನ್ನು ಮಾಡಿಕೊಳ್ತಿರುವಂಥದ್ದು. ಲಿಂಗಾಯತ ಸಭೆ ನಡೆಸುವ ಮೂಲಕ BY ವಿಜೇಂದ್ರ ಅವರ ಬಣಕ್ಕೆ ಟಕ್ಕರ್ ಕೊಡಲಿಕ್ಕೆ ಈಗಾಗಲೇ ಯತ್ನಾಳ್ ಅವರು ಹೊರಟಿರುವಂಥದ್ದು. ಹಾಗಾದರೆ BY ವಿಜೇಂದ್ರ ಅವರ ಬಣದ ಮುಂದಿನ ನಡೆ ಏನು?